ನಮಸ್ಕಾರ. ಈ ಜನ್ಮದಲ್ಲಿ ದುಡ್ಡಿನ ಸಮಸ್ಯೆಗಳು ನಮಗೆ ಬರಬಾರ್ದಪ್ಪ ಅಂದರೆ, ಈ ಜನ್ಮದಲ್ಲಿ ಸಾಲದ ಸಮಸ್ಯೆಗಳು ಉಂಟಾಗಬಾರ್ದಪ್ಪ ಅಂತಂದರೆ, ನಮ್ಮ ಜೀವನ ನಮ್ಮ ಕೈನಲ್ಲೇ ಇರುತ್ತೆ. ನಮ್ಮ ಜೀವನದ ದಿಕ್ಕನ್ನು ನಾವೇ ಬದಲಾವಣೆ ಮಾಡಿಕೊಳ್ಳಬೇಕು. ಖಂಡಿತವಾಗ್ಲೂ ಹೇಳ್ತಾ ಇರ್ತೀನಿ, ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡೋ ಅಂಥದ್ದು ಮಾಡಲೇಬೇಕು. ಕಾಯಕವೇ ಕೈಲಾಸ, ದುಡಿಮೆಯೇ ದೇವರು. ನಿಮ್ಮ ಚಿಂತನೆಗಳು, ಉದ್ಯೋಗದ ಚಿಂತನೆಗಳು, ವ್ಯಾಪಾರದ ಚಿಂತನೆಗಳು, ಕೃಷಿ ವ್ಯವಸಾಯದ ಆಯ್ಕೆಗಳು, ಚಿಂತನೆಗಳು ಬದಲಾವಣೆ ಮಾಡ್ಕೊಳ್ಳಿ. ಸ್ಕಿಲ್ಸ್ ಇಟ್ಕೊಳ್ಳಿ, IQ ಇಟ್ಕೊಳ್ಳಿ, ನಾಲೆಡ್ಜ್ ಇಟ್ಕೊಳ್ಳಿ, ಕ್ರಿಯೇಟಿವಿಟಿ ಇಟ್ಕೊಳ್ಳಿ. ಮುಂದೆ ಬನ್ನಿ. ಈಗ ಮನುಷ್ಯನಿಗೆ ಎಷ್ಟಿದ್ರೂ ದುಡ್ಡು ಬೇಕು. ಈಗ 10,000 ದುಡಿಯೋನಿಗೆ 30,000 ಬೇಕು, 30,000 ದುಡಿಯೋನಿಗೆ 80,000 ಬೇಕು, ತಿಂಗಳಿಗೆ 80,000 ದುಡಿಯೋನಿಗೆ 1.5 ಲಕ್ಷ ಬೇಕು, ತಿಂಗಳಿಗೆ 1.5 ಲಕ್ಷ ದುಡಿಯೋನಿಗೆ 4 ಲಕ್ಷ ಬೇಕು, ತಿಂಗಳಿಗೆ 4 ಲಕ್ಷ ದುಡಿಯೋನಿಗೆ 8 ಲಕ್ಷ ಬೇಕು, ತಿಂಗಳಿಗೆ 10 ಲಕ್ಷ ದುಡಿಯೋನಿಗೆ 20 ಲಕ್ಷ ಬೇಕು. ಎಂಡೇ ಇಲ್ಲ. ಮನುಷ್ಯನಿಗೆ ಆಸೆ ಅನ್ನೋದು ಎಂಡಿಲ್ಲ. ನಾವು ಯಾವಾಗ ಕಂಟ್ರೋಲ್ ಮಾಡ್ಕೊತೀವಿ ಆಸೆಗಳನ್ನ, ಆವಾಗ ನಮ್ಮ ಜೀವನ ಸರಿ ಹೋಗುತ್ತೆ. ಇನ್ನೊಂದು ಜಾತಕಗಳಲ್ಲಿ ಅವು ಇರುತ್ತವೆ ಗ್ರಹಗಳು. ಒಂದೊಂದು ರಾಶಿ ನಕ್ಷತ್ರ ಇರುತ್ತೆ. ನಮ್ಮದು ಒಂದು ಲಗ್ನದಲ್ಲಿ ಹುಟ್ಟಿರ್ತೀವಿ, ಒಂದು ಪಾದ ಇರ್ತದೆ, ಒಂದು ದಶಾಭುಕ್ತಿಗಳು ನಡೀತಿರುತ್ತೆ. ಗ್ರಹಗಳು ಪ್ಲೇಸ್ಮೆಂಟುಗಳು ಕುಂತಿರ್ತವೆ ಜಾತಕದಲ್ಲಿ. ಆ ಒಂದು ಪ್ಲೇಸ್ಮೆಂಟುಗಳು ಕುತ್ಕೊಂಡು ಅದರದ್ದು ಒಂದು ದಶಾಭುಕ್ತಿಗಳು ಬಂದಾಗ ಮನುಷ್ಯನಿಗೆ ಏರುಪೇರು ಉಂಟಾಗೋದು ಸಹಜ. ಬಟ್ ಗ್ರಹಗಳೇ ಎಲ್ಲ ಮಾಡ್ತಾವ? ನೋಡಿ, ಗ್ರಹಗಳೇ ಎಲ್ಲ ಮಾಡ್ತಾವ? ಇಲ್ಲ. ನಮ್ಮಲ್ಲಿ ಅನ್ನೋದು ಒಂದು ಸೆಲ್ಫ್ ಎಫರ್ಟು, ಶ್ರಮ ಅನ್ನೋದೊಂದು ಇರಬೇಕು, ಕಾಮನ್ ಸೆನ್ಸ್ ಅನ್ನೋದೊಂದಿರಬೇಕು, ಸಿಕ್ಸ್ತ್ ಸೆನ್ಸ್ ಅನ್ನೋದೊಂದಿರಬೇಕು, ಲೈಫ್ ಸ್ಟೈಲ ಬದಲಾವಣೆ ಮಾಡ್ಕೊಬೇಕು. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಈಗ ಅಕ್ಕಪಕ್ಕದ ಮನೆಯವರು, ಎದುರುಗಡೆ ಮನೆಯವರು, ಸಂಬಂಧಿಕರು, ಫ್ರೆಂಡ್ಸು ಎಲ್ಲರೂ ಹಂಗಿದ್ದಾರೆ ಹಂಗಾದ್ರು, ಹಿಂಗಿದ್ದಾರೆ ಹಂಗಾದ್ರು, ನಾವು ಹಂಗೆ ಆಗಬೇಕು. ಪ್ರಯತ್ನ ಪಡೋದಲ್ಲಿ ಏನು ತಪ್ಪೇನಿಲ್ಲ. ಜೀವನದಲ್ಲಿ ಮುಂದೆ ಬರಬೇಕು, ಚೆನ್ನಾಗಿ ಓದಬೇಕು, ಒಳ್ಳೆ ನೌಕರಿ ಕೆಲಸ ತೊಗೋಬೇಕು, ಒಳ್ಳೆ ವ್ಯಾಪಾರ ಬಿಸ್ನೆಸ್ ಮಾಡಬೇಕು, ಒಳ್ಳೆ ಕೃಷಿ ವ್ಯವಸಾಯ ಮಾಡಬೇಕು, ಎಫರ್ಟ್ ಹಾಕಬೇಕು, ಶ್ರಮ ಪಡಬೇಕು, ಸರ್ವೇ ಸಾಮಾನ್ಯ. ಬಟ್ ಕೊಡಬೇಕಲ್ಲ ಭಗವಂತ. ಈಗ ಬೆಳಗಿನ ಜಾವ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಕಷ್ಟಪಡ್ತಾರೆ. ಎಲ್ಲ ಹಂಗೆ ಕಷ್ಟಪಡಂಗಿದ್ದಿದ್ರೆ ಹಿಂಗೆ ಯಾಕೆ ಇರ್ತಿತ್ತು? ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಯಾಕೆ ಬರ್ತಿತ್ತು? ನಮ್ಮ ಮನಸ್ಸನ್ನ ನಾವು ಕಂಟ್ರೋಲಿಗೆ ಇಟ್ಕೊಬೇಕು. ಕಂಟ್ರೋಲ್ ಆಫ್ ಅವರ್ ಮೈಂಡ್. ನಮ್ಮ ಚಿಂತನೆಗಳು ಬದಲಾವಣೆ ಮಾಡ್ಕೊಬೇಕು. ನಮ್ಮ ಜೀವನ ನಮ್ಮ ಕೈನಲ್ಲಿ, ಯಾರ ಕೈನಲ್ಲೂ ಇರಲ್ಲ. ನಮ್ಮ ದುಡ್ಡಿನ ಸಮಸ್ಯೆಗೆ ನಾವೇ ಕಾರಣಕರ್ತರಾಗ್ತೀವಿ. ನಮ್ಮ ದುಡಿಮೆ, ನಮ್ಮ ಸಾಲದ ಸಮಸ್ಯೆಗಳಿಗೆ ನಾವೇ ಕಾರಣಕರ್ತರು. ಬೇರೆ ಯಾರಿಗೂ ನಾವು ದೂಷಣೆ ಮಾಡೋಂಗಿಲ್ಲ. ಈಗ ಆಸೆ ಎಷ್ಟಿದ್ರೂ ಬೇಕಪ್ಪ, ಇನ್ನೂ ಬೇಕು, ಮತ್ತಷ್ಟು ಬೇಕು, ಮಗದಷ್ಟು ಬೇಕು. ಅವಾಗ ಏನಾಗುತ್ತೆ? ಕಂಪ್ಯಾರಿಸನ್ ಮಾಡ್ಕೊಂಡಾಗ ಆಸೆ ಮೇಲೆ ಆಸೆ, ದುರಾಸೆ, ಅತಿ ಆಸೆ. ಅದೂ ಮಾಡೋಣ, ಇದೂ ಮಾಡೋಣ, ಆ ವ್ಯಾಪಾರ ಮಾಡೋಣ, ಈ ವ್ಯಾಪಾರ ಮಾಡೋಣ, ಅದೂ ಮಾಡೋಣ, ಇದೂ ಮಾಡೋಣ, ಕೈ ಸುಟ್ಕೊಂಡ್ಬಿಡ್ತೀರ. ಜಾತಕದಲ್ಲಿ ಆ ಗ್ರಹಗಳು ಕೂತಿರ್ತವೆ, ಆ ದಶಾಭುಕ್ತಿಗಳು ನಡೀತಿರ್ತವೆ. ಅದರದ್ದು ಒಂದು ಇಂಡಿಕೇಶನ್ಸ್ ಇದ್ದೇ ಇರುತ್ತೆ. ದಶಾಭುಕ್ತಿಗಳ ವೈಸು ಆ ಗ್ರಹಗಳು ಈ ಸೂಚನೆ ಕೊಡುತ್ತೆ. ಈ ಟೈಮಿಂದ ಈ ಟೈಮು ನಿನಗೆ ಕೊಡಲ್ಲ ದುಡ್ಡು, ಈ ಟೈಮಲ್ಲಿ ಲಾಸ್ ಮಾಡ್ತೀನಿ ಅಂತ ಹೇಳುತ್ತೆ, ಈ ಟೈಮಲ್ಲಿ ಕೊಡ್ತೀನಿ ಅನ್ನುತ್ತೆ. ಕೊಟ್ಟಾಗ ಅದನ್ನು ಉಳಿಸ್ಕೊಂಡು ಸೇವ್ ಮಾಡ್ಕೊಂಡು ಹೋಗಬೇಕು. ಎಲ್ಲ ಟೈಮಲ್ಲೂ ಬೇಸಿಗೆ ಕಾಲನೇ ಇರಲ್ಲ, ಮಳೆಗಾಲನೂ ಬರುತ್ತೆ, ಚಳಿಗಾಲನೂ ಬರುತ್ತೆ. ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ತಾ ಹೋಗಬೇಕು. ಭೂಮಿಗೆ ಬಂದಿದ್ದೀವಿ, ಸ್ವಲ್ಪ ವರ್ಷಗಳಿರ್ತೀವಿ. ಏನಾಗುತ್ತಂದರೆ ಆಸೆ, ಮನುಷ್ಯನಿಗೆ ಆಸೆ, ದುರಾಸೆ ಅದು ಹೆಚ್ಚಾಗಿ ಮನುಷ್ಯನಿಗೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಉಲ್ಬಣ ಆಗಿಬಿಡುತ್ತೆ. ಅದಕ್ಕೆ ನಿಮ್ಮ ಜೀವನದ ದಿಕ್ಕನ್ನು ನೀವೇ ಬದಲಾವಣೆ ಮಾಡ್ಕೊಳ್ಳಿ. ನಿಮ್ಮ ಜೀವನ ನಿಮ್ಮ ಕೈನಲ್ಲಿ. ಅದಕ್ಕೆ ಈ ಜನ್ಮದಲ್ಲಿ ದುಡ್ಡಿನ ಸಮಸ್ಯೆಗಳೇ ಬರಬಾರ್ದು. ಈ ಜನ್ಮದಲ್ಲಿ ಸಾಲಬಾಧೆಗಳೇ ಸಮಸ್ಯೆ ಆಗಬಾರ್ದು. ಸಾಲಗಳು ಎಷ್ಟೇ ಇದ್ದರೂ ತೀರಬೇಕಪ್ಪ ಅಂತಂದರೆ ಮಂತ್ರ ಪಠಣೆಗಳು ಸಿಕ್ಕಾಬಟ್ಟೆ ಮಾಡಿ. ಓಂ ನಮೋ ನಾರಾಯಣಾಯ, ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ, ಓಂ ನಮೋ ನಾರಾಯಣಾಯ, ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. 1 ಕೋಟಿ ಮಂತ್ರ ಪಠಣೆ ಮಾಡಿ ನೋಡಿ. ವರಮಹಾಲಕ್ಷ್ಮಿ ಹಬ್ಬದಿಂದ ಸ್ಟಾರ್ಟ್ ಮಾಡಿ. 1 ಕೋಟಿ ಈ ಮಂತ್ರ ಆಗೋವರೆಗೂ ನಿರಂತರವಾಗಿ ಸುಮ್ಮನೆ ಪಠಣೆ ಮಾಡ್ತಾ ಬನ್ನಿ. ಇವೆರಡು ಮಂತ್ರನ. ಈ ಮಂತ್ರಗಳು 1 ಕೋಟಿ ಆಯ್ತಂದರೆ ನಿಮಗೆ ಸಿದ್ಧಿ ಆಗ್ತಾ ಬರುತ್ತೆ. ಅಂದ್ಕೊಂಡಿದ್ದು ಆಗುತ್ತೆ. ಅರ್ಥ ಆಯ್ತಾ? ಇದನ್ನು ಮಾಡ್ತಾ ಹೋಗಿ, ಒಳ್ಳೆಯದಾಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಹೈಪ್ ಮಾಡಿ. ನಮಸ್ಕಾರ.